ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್? ನಾನು ವೆಡ್ಡಿಂಗ್ದು 2ನೇ ಭಾಗ ಆಗ್ತಾಯಿದ್ದೀನಿ. ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಇದನ್ನು ನಾನು ವೀಡಿಯೋನ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ರಾಜು ಬೆಳಗಿನ ಜಾವ ಒಂದು 7 ಗಂಟೆಗೆ ಹೊರಟ್ರೆ ನಾವು ಸಂಜೆ ಅಲ್ಲಿ ಒಂದು 8 ಗಂಟೆ ಅಷ್ಟರೊಳಗಡೆ ಮಂತ್ರಾಲಯ ಇರ್ತೀವಿ. ಯಾವಾಗಲೂ ಹೋಗ್ಬೇಕಾದ್ರೂ ಅಷ್ಟೇ, ನಾವು ಎಷ್ಟು ಗಂಟೆಗೆ ಹೊರಡ್ತೀವೋ ಅಷ್ಟು ಗಂಟೆಗೆ ಅಲ್ಲಿ ರೀಚ್ ಆಗ್ತಾರೆ ರಾಜು ಒಂದಿನಕ್ಕೆಲ್ಲ. ಟ್ರೈನ್ ಆದರೆ ಬುಕ್ ಮಾಡಿ ಒಂದು 11 ಗಂಟೆಗೆ ಹತ್ತಿರ ನಾವು ಬೆಳಗಿನ ಜಾವ 5 ಗಂಟೆಗೆ ಹೋಗ್ತಾಯಿದ್ದೆ ಫ್ರೆಂಡ್ಸ್ ಜೊತೆ. ರಾಜು ಆದರೆ ಬೆಳಗಿನ ಜಾವ ನಮ್ಮ ಕಾರಲ್ಲೇ ಹೊರಟ್ಬಿಡ್ತೀವಿ. ಬರೋಷ್ಟ್ರೊಳಗೆ ಅಲ್ಲೇ 7 ಗಂಟೆ ಆಗಿರುತ್ತೆ. ನಾವೆಲ್ಲ ಸೇವೆ ಮಾಡಿದ್ರೆ ಮಾಡ್ಬೋದು, ಬಂದು ಎಲ್ಲ ಟಯರ್ಡ್ ಆಗಿರುತ್ತಲ್ಲ, ರೂಮ್ ತಗೊಂಡು ಮಲ್ಕೊಬಿಟ್ಟು ನಾನು ಬೆಳಗಿನ ಜಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಂದು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಯೂನಿವರ್ಸ್ ಎಲ್ಲ ಕಾಣಿಸ್ತಾಯಿತ್ತು. ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ಲು. ಈಗಂತೂ ತುಂಬ ಬೆಳಕಾಗುತ್ತೆ ಬೇಗ, ಮತ್ತು ಕತ್ಲೆ ಆಗೋದು ಲೇಟು. 7:30 ಆದರೂ ಕತ್ಲೆ ಆಗೋಲ್ಲ. ಬನ್ನಿ ಈಗ ರಾಯರಿಗೆ ನಮಸ್ಕಾರ ಮಾಡಿ ನಾವು ಈಗ ಹೊರಡ್ತೀವಿ. ಯಾಕೆಂದರೆ ಇರೋ ಒಂದಿನ ಹೋಗಿ ಒಂದಿನ ಬರೋಕ್ಕಷ್ಟೇ ನಾವು ರಜೆ ತಗೊಳಕ್ಕಾಗೋದು. 2-3 ದಿನ ಎಲ್ಲ ರಜೆ ಕೊಡಲ್ಲ, ಹಾಗಾಗಿ ಹೋಗ್ತಾಯಿದ್ದೀವಿ. ಬನ್ನಿ, ರಾಯರಿಗೆಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ನಮಸ್ಕಾರ ಮಾಡಿ. ನಮ್ಮದು 20 ವರ್ಷದ ವೆಡ್ಡಿಂಗು ಮಂತ್ರಾಲಯಕ್ಕೆ ಬಂದಬೇಕು ಅಂತ ಬಂದಿದ್ದೀವಿ. ರಾಯರು ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ನಾವು ತಿಂಗಳ ಸೇವೆ ಮಾಡೋಣ ಅಂತ ಬರ್ತಾಯಿದ್ದೀನಿ. ತಿಂಗಳ ಆಲ್ಮೋಸ್ಟ್ ಅಲ್ಲಿ 3 ತಿಂಗಳಾಯಿತು. ಇದನ್ನು ಸೇರಿ 9 ತಿಂಗಳು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ರಾಯರು 3 ತಿಂಗಳಷ್ಟರಲ್ಲಿ ಗುಡ್ ನ್ಯೂಸ್ ಕೊಟ್ಟರೆ ಆಗಲ್ಲ, ಬರ್ತಾಯಿರ್ತೀವಿ ಫ್ರೆಂಡ್. ನನಗೆ ಕಾರಲ್ಲಿ ಬರಬೇಕಾದ್ರೆ ನಿದ್ರೆ ಮತ್ತು ವಾಮಿಟ್ ಆಗುತ್ತೆ, ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಮನೆಗೆ ಬಂದದ್ದು ಈಗ ಪೂಜೆ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ನನ್ನ ಆರಾಧ್ಯ ದೈವ ಮಂಜುನಾಥನಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲೂ ನಾನು ಮಂಜುನಾಥನಿಗೆ ತುಂಬ ಇಷ್ಟಪಡೋದ್ರಿಂದ ಈಗ ಪೂಜೆನ ಮಾಡಿ ಆರತಿನ ಮಾಡಿ ಹೊರಡ್ತಾಯಿದ್ದೀನಿ. ಬನ್ನಿ, ಈಗ ಡ್ಯೂಟಿಗೆ ಬಂದೆ. ಆಲ್ಮೋಸ್ಟ್ ಅಲ್ಲೂ ಇಲ್ಲೆಲ್ಲ ವೀಡಿಯೋನ ಏನೂ ಮಾಡೋಂಗಿಲ್ಲ, ಹಾಗಾಗಿ ನಾನು ನಮ್ಮ ರೂಮ್ ಮಾತ್ರ ವೀಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಯಾಕೆ ಅಂದರೆ ಪಾರ್ಟಿ ಕೊಡ್ಸೋಕ್ಕೆ, ವೆಡ್ಡಿಂಗ್ ಪಾರ್ಟಿ ಕೊಡಿಸ್ಬೇಕಲ್ಲ ಎಲ್ಲರೂ ಕೊಲೀಗ್ಗಳಿಗೆ, ಹಾಗೆ ಅದಕ್ಕೆಲ್ಲ ಕ್ಲೀನ್ ಮಾಡಿಸಿ ಕವರೆಲ್ಲ ಮಾಡಿಸಿ ಪಾರ್ಟಿ ನೋಡಿ. ಇದೇ ನಮ್ಮ ಬಿರಿಯಾನಿ ಪಾರ್ಟಿ. ಹೇಗಿದೆ ಎಲ್ಲರೂ ಹೇಳಿ. ನಾನ್ ವೆಜ್ ಪಾರ್ಟಿ ತುಂಬ ಚೆನ್ನಾಗಿದೆ ಅಲ್ವಾ? ಯಾವುದು ಜಾಮೂನು, ಮೊಸರು ಬಜ್ಜಿ ನೋಡಿ, ಚಿಕನ್ ಗ್ರೇವಿ, ಬಿರಿಯಾನಿ, ನಮ್ಮ ಡಾಕ್ಟ್ರಿಗೆ ಮತ್ತು ನನ್ನ ಸ್ಟಾಫು ಎಲ್ಲರೂ ಬರ್ತಾರೆ ಈಗ ತಿನ್ನೋಕ್ಕೆ ಅಂತ. ತೋರಿಸ್ತೀವಿ ಬನ್ನಿ. ಸೌತೆಕಾಯಿ, ಮೊಸರು ಬಜ್ಜಿ, ಏನೋ ಒಂದು ಸ್ಟಾಫ್ಸ್ ಎಲ್ಲ ಏನಲ್ಲಿ ಅವರಾದರೂ ಅಷ್ಟೇ, ಅವ್ರ ಬರ್ತಡೇ ಇದ್ರೂ ಏನಾರು ಆರ್ಡ್ರ್ ಮಾಡಿ ತರಿಸ್ತಾರೆ. ಇನ್ನು ಓದೋರು ಡಾಕ್ಟ್ರೆಲ್ಲ ಇವರು ಸ್ಟೂಡೆಂಟ್ಗಳು, ಹಂಗಾಗಿ ಅವ್ರಿಗೆ ಪಾಪ ಮನೆ ಊಟ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಸೆಕ್ಯೂರಿಟಿ ಮತ್ತು ನಮ್ಮ ಎಕ್ಸ್ರೇ ಟೆಕ್ನಿಷಿಯನ್ನು ತಿಂದಾಯಿತು ಫ್ರೆಂಡ್. ಈಗ ಮನೆಗೆ ಬಂದು ರಾಯನ್ಗೆ ಚಿಕನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಫೋಟೋನ ತೊಗೊಂಡು ನೋಡಿ. ಇದು ನನ್ನ ತಮ್ಮನಿಡ್ತಿ. ಹಾಗೆ ನಮ್ಮ ಅಪ್ಪುನ ಮಿಸ್ ಮಾಡ್ಕೋತಾ ಅವನು ವೀಡಿಯೋನೂ ಹಾಕಿದ್ದೀನಿ. ಅಪ್ಪುನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಇದಾಗಿತ್ತು ನನ್ನ 2ನೇ ಭಾಗ ವೆಡ್ಡಿಂಗು. ಎಲ್ಲರೂ ನೋಡಿ ಅರಸಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ, ವಾಚ್ ಅವರ್ಸ್ ಆಗಬೇಕು. ಹಾಗೆ ವೀಡಿಯೋನ ಪದೇ ನೋಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು.